ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರೂ ಯಾವುದೋ ಒಂದು ಪುಸ್ತಕವನ್ನು ಖಂಡಿತ ಓದೇ ಇರ್ತೀರಾ. ವಿದ್ಯಾಭ್ಯಾಸಕ್ಕಾಗಿ, ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅಥವಾ ಕಾಮಿಡಿ ಬುಕ್ಸನ್ನು ನೀವು ಓದೇ ಇರ್ತೀರಾ. ಈ ರೀತಿ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಖಂಡಿತ ಯಾವುದೋ ಒಂದು ಪುಸ್ತಕವನ್ನು ಓದೇ ಇರ್ತಾರೆ. ಆದರೆ ಅವು ಅರ್ಥ ಆಗುತ್ತೆ ಅನ್ನೋ ಕಾರಣದಿಂದ ಮಾತ್ರ ಅವುಗಳನ್ನು ನಾವು ಓದ್ತೀವಿ. ಅರ್ಥನೇ ಆಗೋದಿಲ್ಲ ಅಂದರೆ? ಈಗ ನಾವು ನೋಡಲು ಹೊರಟಿರುವ ಪುಸ್ತಕಗಳೆಲ್ಲ ರಹಸ್ಯಮಯವಾಗಿ, ಅರ್ಥವಾಗದ ವಿಧಾನದಲ್ಲಿ, ಅರ್ಥವಾಗದ ಭಾಷೆಯಲ್ಲಿ ರಚಿಸಿದ್ದಾರೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಇದುವರೆಗೂ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಇಂತಹ ಮಿಸ್ಟೀರಿಯಸ್ ಬುಕ್ಸ್ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ದ ಬುಕ್ ಆಫ್ ಸೋಯಿಗಾ. ಈ ಪುಸ್ತಕದಲ್ಲಿರುವ ಎಲ್ಲ ಕಥೆಗಳು ಮಮ್ಮಿ ಸಿನಿಮಾದಲ್ಲಿ ಬರುವ ರೀತಿ ಭಯಂಕರವಾಗಿ, ವಿಚಿತ್ರವಾಗಿ, ಮಾಟ ಮಂತ್ರಗಳಿಂದ ತುಂಬಿರುತ್ತೆ. ಇದರಲ್ಲಿರುವ ಇನ್ನೊಂದು ವಿಚಿತ್ರ ಮತ್ತು ರಹಸ್ಯ ಏನು ಅಂದರೆ, ಈ ಪುಸ್ತಕವನ್ನು ಬರೆದಿರುವುದು ಯಾರು ಅಂತ ಇದುವರೆಗೂ ತಿಳಿದು ಬಂದಿಲ್ಲ. 1551ರಲ್ಲಿ ಜಾನ್ ಡೀನ್ ಅನ್ನುವವರು ಮೊಟ್ಟಮೊದಲ ಬಾರಿ ಈ ಪುಸ್ತಕವನ್ನು ಕಂಡುಹಿಡಿಯುತ್ತಾರೆ. ಆದರೆ ಇದಾದ ನಂತರ ಈ ಪುಸ್ತಕ ಎಲ್ಲಿಗೆ ಹೋಯಿತು ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಇದು ರಹಸ್ಯವಾಗಿ ಕಣ್ಮರೆಯಾಗುತ್ತೆ. ಇದಾದ 450 ವರ್ಷಗಳ ನಂತರ, ಅಂದರೆ 1994ರಲ್ಲಿ ವಿಸ್ಮಯ ಅನ್ನೋ ರೀತಿ ಬ್ರಿಟಿಷ್ ಲೈಬ್ರರಿಯಲ್ಲಿ ಇದು ಸಿಗುತ್ತೆ. 197 ಪುಟಗಳನ್ನು ಹೊಂದಿರುವ ಈ ರಹಸ್ಯಮಯ ಪುಸ್ತಕದಲ್ಲಿ ಮಾಟ ಮಂತ್ರ, ಶುದ್ರ ಪೂಜೆ, ಮಳೆಶಾಸ್ತ್ರ, ಬ್ಲ್ಯಾಕ್ ಮ್ಯಾಜಿಕ್, ಈ ರೀತಿ ತುಂಬ ರಹಸ್ಯಗಳು ಇದ್ದವು. ಆದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅಷ್ಟು ರಹಸ್ಯಕರವಾದ ವಿಚಿತ್ರ ಚಿತ್ರಗಳು ಈ ಪುಸ್ತಕದಲ್ಲಿ ಇದ್ದವು. 1551ರಲ್ಲಿ ಜಾನ್ ಡೀನ್ ಅನ್ನುವವರಿಗೆ ಈ ಪುಸ್ತಕ ಸಿಕ್ಕ ನಂತರ ಅದನ್ನು ಓದಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಬೇರೊಬ್ಬರಿಗೆ ಓದಲು ಕೊಡ್ತಾರೆ. ಆಗ ಅವರು ಅದನ್ನು ಓದಲು ಸಾಧ್ಯವಿಲ್ಲದೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಂಡು, ಇದರಲ್ಲಿ ಎಲ್ಲ ವಿಚಿತ್ರಗಳು, ವಿಸ್ಮಯಗಳೇ ಇವೆ, ಅದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ, ಅದೇ ರೀತಿ ಈ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಂಡರೆ ಕೊನೆಗೆ ಅವರು ಸತ್ತು ಹೋಗ್ತಾರೆ ಅಂತ ಹೇಳುತ್ತಾರೆ. ಆನಂತರವೇ ಈ ಪುಸ್ತಕ ಕಣ್ಮರೆಯಾಗುತ್ತೆ, ಮತ್ತೆ 450 ವರ್ಷಗಳ ನಂತರ ಪ್ರತ್ಯಕ್ಷವಾಗುತ್ತೆ. ಆದರೆ ಆ ಪುಸ್ತಕದಲ್ಲಿರುವ ಭಾಷೆ ಬಗ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ಆದ್ದರಿಂದ ಈ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ರೊಹೆಂಕೋ ಕೊಡೆಕ್ಸ್. 448 ಪುಟಗಳಿರುವ ಈ ಪುಸ್ತಕ 19ನೇ ಶತಮಾನದ ಪ್ರಾರಂಭ, ಅಂದರೆ 1912ನೇ ವರ್ಷಕ್ಕೆ ಸೇರಿದ್ದು. ಈ ಪುಸ್ತಕ ಹಂಗೇರಿ ದೇಶಕ್ಕೆ ಸೇರಿದ್ದು. ಇದರಲ್ಲಿ ಒಂದು ಕಡೆ ಚಿತ್ರ, ಮತ್ತೊಂದು ಕಡೆ ಬರಹ ಇದೆ. ಆದರೆ ಆ ಬರಹದಲ್ಲಿ ಏನಿದೆ ಅನ್ನೋದು ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ಇದೆ. ಅದನ್ನು ಡಿಕೋಡ್ ಮಾಡಲು ಇದುವರೆಗೂ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆದರೆ ಆ ಚಿತ್ರಗಳನ್ನು ನೋಡಿದ್ರೆ ಅದರಲ್ಲಿ ಪ್ರಕೃತಿ ಬಗ್ಗೆ, ರಾಜರ ಬಗ್ಗೆ, ಯುದ್ಧಗಳ ಬಗ್ಗೆ, ಮತಧರ್ಮಗಳ ಬಗ್ಗೆ, ಈ ರೀತಿ ಕೇವಲ ಒಂದು ದೇಶಕ್ಕೆ ಅಥವಾ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಮಾಹಿತಿ ಇಲ್ಲ, ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಇದರಲ್ಲಿ ಎಲ್ಲವೂ ಇದೆ. ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಮಾಹಿತಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟ ಮಾಹಿತಿ, ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟ ಮಾಹಿತಿ ಕೂಡ ಇದೆ. ಆದರೆ ಆ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಆ ರೀತಿಯಾದಂತಹ ವಿಚಿತ್ರ ಭಾಷೆಯಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ರಹಸ್ಯ ಕೂಡ ಇದೆ. ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ, ಏಕೆ ಬರೆದಿದ್ದಾರೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಾಗಲಿಲ್ಲ. ಕೊಡೆಕ್ಸ್ ಸೆರಾಫಿನಿಯಸ್. ಈ ಪುಸ್ತಕವನ್ನು ಲೂಯಿಕ್ಸ್ ಸೆರಾಫಿನಿಯಸ್ ಅನ್ನುವವರು ರಚಿಸಿದ್ದಾರೆ. ಇದನ್ನು 1776ರಿಂದ 1778ರವರೆಗೆ ಬರೆದಿದ್ದಾರೆ. ಆನಂತರ 1981ರಲ್ಲಿ ಇದನ್ನು ಪಬ್ಲಿಷ್ ಮಾಡ್ತಾರೆ. ಆದರೆ ಇದರಲ್ಲಿ ಬಳಸಿರುವ ಭಾಷೆ ಇಮ್ಯಾಜಿನರಿ ಭಾಷೆ, ಅಂದರೆ ಈ ಪುಸ್ತಕವನ್ನು ಬರೆದಿರುವ ವ್ಯಕ್ತಿ ತನ್ನದೇ ಆದಂಥ ಒಂದು ಭಾಷೆಯನ್ನು ರಚಿಸಿ ಆ ಭಾಷೆಯಲ್ಲಿ ಪುಸ್ತಕವನ್ನು ಬರೆದಿದ್ದಾರೆ. ಅದೇ ರೀತಿ ಈ ಪುಸ್ತಕದಲ್ಲಿರುವ ಚಿತ್ರಗಳು ತುಂಬ ವಿಚಿತ್ರವಾಗಿ ಇವೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಅದೇ ರೀತಿ ವಿಚಿತ್ರ ಹಣ್ಣುಗಳು ಇವೆ, ಟೆಕ್ನಾಲಜಿಗೆ ಸಂಬಂಧಪಟ್ಟ ಚಿತ್ರಗಳು ಇವೆ. ಇವುಗಳನ್ನು ಗಮನಿಸಿದ ತುಂಬ ಜನ ಸೈನ್ಸ್ಗೆ ಸಂಬಂಧಪಟ್ಟ ಯಾವುದೋ ಎಚ್ಚರಿಕೆ ಕೊಡ್ತಿದ್ದಾರೆ ಅಂತ ಹೇಳುತ್ತಾರೆ. ಅಂದರೆ ಭವಿಷ್ಯದಲ್ಲಿ ನಮ್ಮ ಜೀವನ ಈ ರೀತಿಯಾಗಿ ಇರಬಹುದು ಅಂತ. ಅದು ನಿಜಾನೂ ಆಗಿರಬಹುದು. ಏಕೆ ಅಂದರೆ 25 ವರ್ಷಗಳ ಹಿಂದೆ ಈ ರೀತಿಯಾದಂಥ ಟೆಕ್ನಾಲಜಿ ಬರುತ್ತೆ ಅಂತ ನಾವು ಊಹೆ ಕೂಡ ಮಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಬದಲಾಗಿದೆ, ವಾತಾವರಣ ಕೂಡ ಬದಲಾಗ್ತಿದೆ, ಕಾಲಕ್ಕೆ ತಕ್ಕಂತೆ ಮಳೆ ಕೂಡ ಬರ್ತಿಲ್ಲ. ಇನ್ನು ಭವಿಷ್ಯದಲ್ಲಿ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದು ನಾವು ಊಹೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ.
ಅಷ್ಟರ ಮಟ್ಟಿಗೆ ನಮ್ಮ ಜೀವನ ಖಂಡಿತ ಬದಲಾಗುತ್ತೆ. ಈ ರೀತಿ ತುಂಬ ಜನ ಈ ಪುಸ್ತಕದಲ್ಲಿರುವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಅದು ಸಾಧ್ಯ ಆಗ್ತಿಲ್ಲ. ವಯಂಚಿ ಮ್ಯಾನ್ಸ್ಕ್ರಿಪ್ಟ್. ವಿಲ್ಫ್ರಿಡ್ ವಯಂಚಿ ಅನ್ನುವರು 1912ರಲ್ಲಿ ಈ ಪುಸ್ತಕವನ್ನು ಕಂಡುಹಿಡಿಯುತ್ತಾರೆ. ಅದುವರೆಗೂ ಈ ಪುಸ್ತಕಕ್ಕೆ ಹೆಸರೇ ಇಲ್ಲ. ಇದರಿಂದ ಈ ಪುಸ್ತಕವನ್ನು ಹೊರತಂದ ಕಾರಣ ಈ ಪುಸ್ತಕಕ್ಕೆ ಇವರ ಹೆಸರನ್ನೇ ಇಡುತ್ತಾರೆ. ಆದರೆ ಈ ಪುಸ್ತಕದಲ್ಲಿರುವ ಭಾಷೆಯಾಗಲಿ ಅದರಲ್ಲಿರುವ ಚಿತ್ರಗಳಾಗಲಿ ಯಾರಿಗೂ ಅರ್ಥವಾಗದ ವಿಧಾನದಲ್ಲಿ ಇವೆ. ಈ ಭೂಮಿ ಮೇಲೆ ಇರುವ ಯಾವ ಭಾಷೆಗೂ ಹೋಲದಂತಹ ಭಾಷೆಯಲ್ಲಿ ಈ ಪುಸ್ತಕ ಇದೆ. ಅದರಲ್ಲಿರುವ ಸಸ್ಯಗಳು ನಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಸಸ್ಯಗಳು ಅಲ್ಲ. ಅದೇ ರೀತಿ ಆ ಪುಸ್ತಕದಲ್ಲಿ ಕೆಲವು ವಿಚಿತ್ರ ಜೀವಿಗಳು ಕೂಡ ಇವೆ. ಆ ಪುಸ್ತಕವನ್ನು ಬರೆದ ವ್ಯಕ್ತಿ ಬೇರೆ ಗ್ರಹಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಬರೆದಿದ್ದಾರೆ. ಅಂದರೆ ಏಲಿಯನ್ಸ್ ಬಗ್ಗೆ ಈ ಪುಸ್ತಕವನ್ನು ಬರೆದಿದ್ದಾರೆ. 240 ಪುಟಗಳಿರುವ ಈ ಪುಸ್ತಕದಲ್ಲಿ 100ಕ್ಕಿಂತ ಹೆಚ್ಚು ಚಿತ್ರಗಳು ಇವೆ. ಈ ಒಂದು ಪುಸ್ತಕವನ್ನು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಇದು 15ನೇ ಶತಮಾನಕ್ಕೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಆದರೆ ಆ ಪುಸ್ತಕದಲ್ಲಿರುವ ಚಿತ್ರಗಳನ್ನಾಗಲಿ ಅದರಲ್ಲಿರುವ ಭಾಷೆಯನ್ನಾಗಲಿ ಯಾರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಅದೇ ರೀತಿ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಈ ರೀತಿ ಈ ಪುಸ್ತಕ ಈಗಲೂ ರಹಸ್ಯವಾಗಿಯೇ ಇದೆ. ದ ಸ್ಮಿತ್ಫೀಲ್ಡ್ ಡಿಕ್ರೇಟಲ್ಸ್. ಈ ಪುಸ್ತಕವನ್ನು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಇದು 13ನೇ ಶತಮಾನಕ್ಕೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಆದರೆ ತುಂಬ ಜನ 12ನೇ ಶತಮಾನದಲ್ಲಿ ಇದ್ದ ಜಿಯಾಜ್ ಅನ್ನೋ ರಾಜನಿಗೆ ಸಂಬಂಧಪಟ್ಟ ಪುಸ್ತಕ ಅಂತ ಹೇಳ್ತಾರೆ. ಈ ಪುಸ್ತಕವೆಲ್ಲ ಊಹಾಚಿತ್ರಗಳಿಂದ ರಚಿಸಲ್ಪಟ್ಟಿದೆ. ಇದರಲ್ಲಿರುವ ಚಿತ್ರಗಳು ಅಸಾಧಾರಣವಾಗಿ ಇರುತ್ತೆ. ಅದೇ ರೀತಿ ಆ ಚಿತ್ರಗಳನ್ನು, ಆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ಅದೇ ರೀತಿ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈ ರೀತಿ ಈ ಪುಸ್ತಕ ಕೂಡ ರಹಸ್ಯವಾಗಿಯೇ ಇದೆ. ಈ ಪುಸ್ತಕಗಳನ್ನು ಬರೆದ ಎಲ್ಲರೂ ತಮ್ಮದೇ ಆದಂಥ ಒಂದು ಭಾಷೆಯನ್ನು ಕ್ರಿಯೇಟ್ ಮಾಡಿಕೊಂಡು ಆ ಭಾಷೆಯಲ್ಲಿ ಈ ಪುಸ್ತಕಗಳನ್ನು ಬರೆದ ಕಾರಣ ಅದನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಅವರು ಏನನ್ನು ಹೇಳ್ತಿದ್ದಾರೆ ಅನ್ನೋದು ಕೂಡ ಯಾರಿಗೂ ಅರ್ಥ ಆಗುತ್ತಿಲ್ಲ. ಅವರು ನಮ್ಮ ಭವಿಷ್ಯದ ಬಗ್ಗೆ ಹೇಳ್ತಿದ್ದಾರಾ, ಅಥವಾ ಹಿಂದೆ ನಡೆದು ಹೋದ ಘಟನೆಗಳ ಬಗ್ಗೆ ಹೇಳ್ತಿದ್ದಾರಾ, ಅಥವಾ ಬೇರೆ ಗ್ರಹಗಳ ಬಗ್ಗೆ ಹೇಳ್ತಿದ್ದಾರಾ ಅನ್ನೋದು ಯಾರಿಗೂ ಅರ್ಥ ಆಗುತ್ತಿಲ್ಲ. ಈ ರೀತಿ ಈ ಪುಸ್ತಕದಲ್ಲಿರುವ ಮಾಹಿತಿ ರಹಸ್ಯವಾಗಿಯೇ ಇದೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ಅರ್ಥಪೂರ್ಣವಾದ ಪುಸ್ತಕಗಳು ತುಂಬ ಇದ್ದವು. ಅವುಗಳಲ್ಲಿ ತುಂಬ ಪುಸ್ತಕಗಳು ವಿದೇಶದವರ ಪಾಲಾಯಿತು. ಇನ್ನು ಬ್ರಿಟಿಷರ ಕಾರಣದಿಂದ ಹಾಳಾದ ಪುಸ್ತಕಗಳಿಗೆ ಲೆಕ್ಕವೇ ಇಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.